ಪುಷ್ಪ ಪಾರ್ಟ್ 1 ನಂಗೇನೋ ಅಷ್ಟಾಗಿ ಇಷ್ಟ ಆಗಿರ್ಲಿಲ್ಲ. ಒಂದು ಸಿಂಪಲ್ ಸ್ಟೋರಿಯನ್ನ ಎಕ್ಸ್ಟ್ರಾ ಮಸಾಲ ಆಡ್ ಮಾಡಿ ನಾರ್ಮಲ್ ತೆಲುಗು ಮೂವಿ ಸ್ಟೈಲ್ ನಲ್ಲಿ ತೆಗೆದಿದ್ದಾರೆ ಅಂತ ಅನ್ಸಿತ್ತು. ಆದ್ರೆ ಪುಷ್ಪ ಪಾರ್ಟ್ 2 ನೋಡಿದ ನಂತರ ಪಾರ್ಟ್ 1 ಮೇಲಿದ್ದ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಗಿದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೋಜ್. ಅನ್ವೇಷಿ ಮೂವಿ ರಿವ್ಯೂಗೆ ಸ್ವಾಗತ. ಇವತ್ತು ನಾವು ಪುಷ್ಪ 2 ಅಥವಾ ಪುಷ್ಪ ದಿ ರೂಲ್ ಮೂವಿಯ ಡೀಟೇಲ್ ರಿವ್ಯೂ ಅನ್ನ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಈ ಸಿನಿಮಾ ಪಾರ್ಟ್ 1 ಗಿಂತ ತುಂಬಾ ಕೆಟ್ಟದಾಗಿದೆ. ಈ ಸಿನಿಮಾವನ್ನ ಹಾರ್ಡ್ಲಿ ಒನ್ ಟೈಮ್ ವಾಚಬಲ್ ಮೂವಿ ಲಿಸ್ಟ್ಗೆ ಸೇರಿಸಬಹುದು. ಇನ್ನು ಈ ಮೂವಿಯ ಡೀಟೇಲ್ ರಿವ್ಯೂ ವಿಷಯಕ್ಕೆ ಬಂದ್ರೆ, ಈ ಮೂವಿಯ ಪ್ಲಾಟ್ ಪಾರ್ಟ್ 1 ನಲ್ಲಿ ಸಿಂಡಿಕೇಟ್ ನ ಲೀಡರ್ ಆದ್ಮೇಲೆ ಒಂದು ಹೊಸ ಬನ್ವರ್ ಸಿಂಗ್ ಶೇಖಾವತ್ ಅನ್ನೋ ಪೊಲೀಸ್ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಪೊಲೀಸ್ ಕ್ಯಾರೆಕ್ಟರ್ ಮತ್ತೆ ಪುಷ್ಪ ನಡುವಿನ ಈಗೋ ವಾರನ್ನ ಅಥವಾ ಈ ಕಳ್ಳ ಪೊಲೀಸ್ ಆಟವನ್ನ ಪಾರ್ಟ್ 2 ನಲ್ಲಿ ನೋಡ್ಬೋದು ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ KGF 2 ರಿಲೀಸ್ ಆದ್ಮೇಲೆ ಪುಷ್ಪ 2 ನ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ರೀರೈಟ್ ಮಾಡಿ ಪ್ಯಾನ್ ಇಂಡಿಯಾ ರೇಂಜ್ಗೆ ಮೂವಿ ಮಾಡೋದಕ್ಕೆ ಹೋಗಿ ಸುಕುಮಾರ್ ಅವರು ಒಂದು ಒಳ್ಳೆ ಮೂವಿ ಕೊಡುವಂತಹ ಚಾನ್ಸ್ ಅನ್ನ ಕಳ್ಕೊಂಡಿದ್ದಾರೆ. ಸಿನಿಮಾ ಜಪಾನ್ ನಲ್ಲಿ ಶುರುವಾಗಿ ಚಿತ್ತೂರಿನಲ್ಲಿ ಎಂಡ್ ಆಗುತ್ತೆ. ಆದರೆ ಸಿನಿಮಾದ ಕತೆ ಮಾತ್ರ ಶುರು ಆಗೋದೇ ಇಲ್ಲ. ಸಿಂಡಿಕೇಟ್ ಲೀಡರ್ ಆಗಿದ್ದ ಪುಷ್ಪ ತನ್ನ ಹೆಂಡತಿಗೋಸ್ಕರ CM ಜೊತೆ ಒಂದು ಫೋಟೋ ತೆಗೆದುಕೊಳ್ಳೋದಕ್ಕೆ ಹೋಗ್ತಾನೆ. ಆದ್ರೆ ಒಬ್ಬ ಸ್ಮಗ್ಲರ್ ಜೊತೆ ಫೋಟೋ ಕೊಡೋದಕ್ಕಾಗಲ್ಲ ಅಂತ CM ಹೇಳಿದಾಗ ರಾಜ್ಯದ CM ಅನ್ನೇ ಬದಲಿಸ್ತೀನಿ ಅಂತ ಪುಷ್ಪ ಹೊರಡ್ತಾನೆ. ಮುಂದೆ ಏನಾಗುತ್ತೆ ಅನ್ನೋದು ಫಸ್ಟ್ ಹಾಫ್ ನ ಕತೆ. ಇನ್ನು ಸೆಕೆಂಡ್ ಹಾಫ್ಗೆ ಬಂದ್ರೆ, ತನ್ನ ಮನೆತನದ ಹೆಸರನ್ನ ಪುಷ್ಪ ಹೇಗ್ ಪಡ್ಕೋತಾನೆ ಅನ್ನೋದನ್ನ ಸೆಕೆಂಡ್ ಹಾಫ್ ಅಲ್ಲಿ ವಿವರಿಸಿದ್ದಾರೆ. ಈ ಸಿನಿಮಾದ ಹೈಲೈಟ್ಸ್ ಅಂದ್ರೆ, ಒಂದು ಜಾತ್ರೆ ಸೀಕ್ವೆನ್ಸ್ ಇದೆ, ಅಲ್ಲಿ ಅಲ್ಲು ಅರ್ಜುನ್ ಅವರ ಡ್ಯಾನ್ಸ್ ಮತ್ತೆ ಕ್ಲೈಮ್ಯಾಕ್ಸ್ ನಲ್ಲಿದ್ದ ಆಕ್ಷನ್ ಸೀಕ್ವೆನ್ಸ್ ಒಂದು ರೀತಿ ಮಾಸ್ ಆಗಿತ್ತು ಅಂತ ಹೇಳ್ಬೋದು. ಈ ಸಿನಿಮಾದ ಪಾಸಿಟಿವ್ ಮತ್ತು ನೆಗೆಟಿವ್ಸ್ ನೋಡೋಣ ಅಂದ್ರೆ, ಈ ಸಿನಿಮಾದಲ್ಲಿರೋ ಒಂದೇ ಒಂದು ಪಾಸಿಟಿವ್ ವಿಷಯ ಅಂದ್ರೆ ಅದು ಅಲ್ಲು ಅರ್ಜುನ್ ಮತ್ತು ಅಲ್ಲು ಅರ್ಜುನ್ ಮಾತ್ರ. ಅಲ್ಲು ಅರ್ಜುನ್ ಅವರ ಪರ್ಫಾರ್ಮೆನ್ಸ್ ತುಂಬಾ ಅಚ್ಚುಕಟ್ಟಾಗಿದೆ. ಇದು ಅವರ ಕರಿಯರ್ ಅಲ್ಲೇ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಯಾವುದೇ ಡೌಟ್ ಇಲ್ಲದೆ ಹೇಳ್ಬೋದು. ಈ ಸಿನಿಮಾದ ಕೆಲವೊಂದು ಸೀನ್ಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಪ್ರೇಕ್ಷಕರಿಗೆ ಗೂಸ್ ಬಂಪ್ಸ್ ಕೊಡೋದಂತೂ ಸತ್ಯ. ಅಲ್ಲು ಅರ್ಜುನ್ ಅವರ ಹಾರ್ಡ್ ವರ್ಕ್ ಈ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ. ಆದರೆ ಸಿನಿಮಾವನ್ನ ಓವರ್ ಆಲ್ ಆಗಿ ನೋಡಿದ್ರೆ ಅವರ ಹಾರ್ಡ್ ವರ್ಕ್ ಈ ಮೂವಿನಲ್ಲಿ ವೇಸ್ಟ್ ಆಯಿತು ಅಂತಾನೆ ಹೇಳ್ಬೋದು. ಇದಕ್ಕೆ ಕಾರಣ ಈ ಸಿನಿಮಾದ ನೆಗೆಟಿವ್ಸ್. ಈ ಸಿನಿಮಾದ ನೆಗೆಟಿವ್ಗಳನ್ನ ಹೇಳಬೇಕು ಅಂದ್ರೆ ಎಲ್ಲಿಂದ ಶುರು ಮಾಡೋದು ಅನ್ನೋದೇ ದೊಡ್ಡ ಕಷ್ಟ. ಈ ಸಿನಿಮಾದಲ್ಲಿ ಮುಖ್ಯವಾಗಿ ಒಂದು ಸ್ಟೋರಿ ಅನ್ನೋದೇ ಇಲ್ಲ. ಬನ್ವರ್ ಸಿಂಗ್ ಶೇಖಾವತ್ ಅನ್ನೋ ಪೊಲೀಸ್ ಕ್ಯಾರೆಕ್ಟರ್ ಅನ್ನ ಪಾರ್ಟ್ 1 ನಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಮತ್ತು ಒಂದು ಸೈಕೋ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ರು. ಆದರೆ ಈ ಸಿನಿಮಾದಲ್ಲಿ ಆ ಪಾತ್ರವನ್ನ ಕೇವಲ ಕಾಮಿಡಿಗೆ ಉಪಯೋಗಿಸ್ಕೊಂಡಿದ್ದಾರೆ. ಆ ಪಾತ್ರದ ಅಂತ್ಯ ಕೂಡ ಅಷ್ಟು ಚೆನ್ನಾಗಿಲ್ಲ. ಆ ಪಾತ್ರ ಹೀರೋಗೆ ಅಷ್ಟು ಚಾಲೆಂಜ್ ಕೂಡ ಫೇಸ್ ಮಾಡೋದಿಲ್ಲ. ಹಾಗಾದ್ರೆ ಈ ಸಿನಿಮಾದ ಮುಖ್ಯ ವಿಲನ್ ಯಾರು ಅಂತ ನೋಡಿದ್ರೆ ಅದು ಡೈರೆಕ್ಟರ್ ಮಾತ್ರ. ಈ ಸಿನಿಮಾದಲ್ಲಿ ಹೀರೋಗೆ ಒಂದು ಚಾಲೆಂಜ್ ಅನ್ನೋದೇ ಇರೋದಿಲ್ಲ. ಹೀರೋ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಪ್ರೆಸೆಂಟ್ ಮಾಡಲಾಗಿದೆ. ಆದರೆ ಅದು ಯಾವುದು ನಂಬೋ ರೀತಿಯಲ್ಲಿಲ್ಲ. ಈ ಸಿನಿಮಾ ಫಸ್ಟ್ ಹಾಫ್ ನಲ್ಲಿ ಆಕ್ಷನ್ ಮತ್ತೆ ಎಂಟರ್ಟೈನ್ಮೆಂಟ್ ನ ಫೋಕಸ್ ಮಾಡಿದ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಎಮೋಷನ್ ನ ಫೋಕಸ್ ಮಾಡುತ್ತೆ. ಆದ್ರೆ ಈ ಎರಡೂ ಹಾಫ್ ಗಳಿಗೆ ನಾನಂತೂ ಕನೆಕ್ಟ್ ಆಗ್ಲಿಲ್ಲ. ಈ ಸಿನಿಮಾದಲ್ಲಿ ಕೆಲವೊಂದು ಸೀನ್ಗಳು ತುಂಬಾ ಗ್ರ್ಯಾಂಡ್ ಆಗಿದೆ. ಆದ್ರೆ ಗ್ರ್ಯಾಂಡ್ನೆಸ್ ಗಿಂತ ಅಲ್ಲು ಅರ್ಜುನ್ ಅವರ ಪರ್ಫಾರ್ಮೆನ್ಸ್ ಪ್ರೇಕ್ಷಕರನ್ನ ಹಿಡಿದು ಕೂರಿಸುತ್ತೆ. ಅದು ಕೇವಲ 10 ರಿಂದ 20 ನಿಮಿಷಕ್ಕೆ ಮಾತ್ರ. ಈ ಸಿನಿಮಾದ ಫಸ್ಟ್ ಹಾಫ್ ಅನ್ನ KGF ಫಾರ್ಮೆಟ್ ನಲ್ಲಿ ತೆಗೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಒಂದು ಎಲಿವೇಶನ್ ಸೀನ್, ನಂತರ ಸ್ವಲ್ಪ ಡ್ರಾಮಾ, ಮತ್ತೊಂದು ಎಲಿವೇಶನ್ ಸೀನ್, ನಂತರ ಸ್ವಲ್ಪ ಡ್ರಾಮಾ. ಆದರೆ ಯಾವುದೇ ಎಲಿವೇಶನ್ ಸೀನ್ ಕೂಡ ವರ್ಕ್ ಆಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ವೀಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಇಡೀ ಸಿನಿಮಾದಲ್ಲಿ ಕೇವಲ ಟೈಟಲ್ ಟ್ರ್ಯಾಕ್ ಮ್ಯೂಸಿಕ್ ಬಿಟ್ಟು ಬೇರೆ ಯಾವುದೇ BGM ಕೂಡ ವರ್ಕ್ ಆಗಿಲ್ಲ. ಮತ್ತು ಸೆಕೆಂಡ್ ಹಾಫ್ನ ಎಮೋಷನ್ಸ್ ಪ್ರೇಕ್ಷಕರನ್ನ ಸ್ವಲ್ಪ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಕೂಡ ಇದು ಎಲ್ಲಾ ಮೂವಿಗಳಲ್ಲೂ ನೋಡಿರೋ ರುಟೀನ್ ಸ್ಟೋರಿನೇ ಆಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಇದು ಒಂದು ಪ್ಯೂರ್ ತೆಲುಗು ಮಾಸ್ ಮಸಾಲಾ ಮೂವಿನೂ ಆಗಿದೆ, ಒಂದು ಪಕ್ಕಾ ಎಂಟರ್ಟೈನ್ಮೆಂಟ್ ಪ್ಯಾನ್ ಇಂಡಿಯಾ ಮೂವಿನೂ ಆಗಿದೆ. ಎರಡರ ಮಧ್ಯದಲ್ಲಿ ಒಂದು ಸ್ಟ್ರಾಂಗ್ ಸ್ಟೋರಿ ಇಲ್ಲದೆ ಕೇವಲ ಕೆಲವೊಂದು ಸೀನ್ಗಳನ್ನು ಜೋಡಿಸಿಟ್ಟಂತಹ ಒಂದು ಸಿನಿಮಾ ಆಗಿದೆ. ನಾನು ಈ ಸಿನಿಮಾವನ್ನು ಕನ್ನಡ ವರ್ಷನಲ್ಲಿ ನೋಡಿದೆ. ಡಬ್ಬಿಂಗ್ ಕೂಡ ಹೇಳ್ಕೊಳ್ಳೋಷ್ಟು ಚೆನ್ನಾಗಿಲ್ಲ, ಆದರೆ ಸಾಂಗ್ಗಳು ಪರವಾಗಿಲ್ಲ ಅಂತ ಹೇಳ್ಬೋದು. ಈ ಸಿನಿಮಾವನ್ನು ಫ್ಯಾಮಿಲಿ ಜೊತೆ ನೋಡಬೇಕಾ ಬೇಡವಾ ಅಂತ ಕೇಳಿದ್ರೆ ಕೆಲವೊಂದು ಸೀನ್ಗಳು ಫ್ಯಾಮಿಲಿ ಜೊತೆ ನೋಡೋದಕ್ಕೆ ಕಷ್ಟ ಆಗ್ಬೋದು. ಆದರೂ ಕೂಡ ಪೂರ್ತಿ ಸಿನಿಮಾವನ್ನು ಒಟ್ಟಾರೆಯಾಗಿ ಫ್ಯಾಮಿಲಿ ಜೊತೆ ನೋಡ್ಬೋದು. ನೋಡದೇ ಇದ್ರೆ ಒಳ್ಳೇದು. ನನ್ನ ರೇಟಿಂಗ್ ಈ ಸಿನಿಮಾಗೆ 2 ಸ್ಟಾರ್ಸ್. ಅದು ಕೂಡ ಅಲ್ಲು ಅರ್ಜುನ್ ಅವರ ಪರ್ಫಾರ್ಮೆನ್ಸ್ಗೆ ಮತ್ತು ಸಿನಿಮಾದ ಗ್ರ್ಯಾಂಡ್ ಸೆಟ್ಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿ ಮೂವಿ ರಿವ್ಯೂಸ್ಗಾಗಿ ಅನ್ವೇಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.